ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ನಮಗೆ ಬಂದಿರುವಂಥ ಸಮಸ್ಯೆ ಬಗ್ಗೆ ಒಂದು ಅದ್ಭುತವಾದಂಥ ನಾನು ರೆಮಿಡಿಯನ್ನು ತಂದಿದ್ದೀನಿ. ನಾವು ಈಗಾಗಲೇ 5-6 ಜನ ಮಾಡಿ ಆಗಿದೆ, ಅದರ ಫಲಾಫಲಗಳನ್ನು ನಾವು ನೋಡಿ ಆಗಿದೆ. ಹಾಗಾಗಿ ನಾನು ನಿಮಗೆ ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೋಡಿಬಿಟ್ಟು ಇದೇನಪ್ಪ ಅಂತ ಒಂದು ವಿಡಿಯೋ ನೋಡಿಬಿಟ್ಟು ಬಿಟ್ಟು ಬಿಡಬೇಡಿ. ತುಂಬ ಸುಲಭವಾದಂತೂ ನೀವು ಜಪ ಮಾಡಿ, ತಪ ಮಾಡಿ, ಪೂಜೆ ಮಾಡಿ, ಹೂ ಹಾಕಿ, ದೀಪ ಹಚ್ಚಿ ಏನೂ ಇಲ್ಲದೆ ಬರೇ 7 ವಸ್ತುಗಳನ್ನು ತೆಗೆದುಕೊಂಡು ಮಾಡುವಂಥ ಕೆಲಸ. ಆದರೆ ಈ 7 ವಸ್ತುವಿಗೆ ಎಷ್ಟು ಹಣ ಬಿಡುತ್ತೆ? ಭಾಳ ಹಣ ಬಿಡಲ್ಲ. ಸ್ವಲ್ಪದರಲ್ಲೇ ನಿಮಗೆ ಇದನ್ನು ತಯಾರು ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗಾದರೆ ಇದೇನು, ಯಾವ ರೀತಿ ತಂದಿರ್ಬೋದು, ಮನೆಯಲ್ಲಿ ಯಾವ ರೀತಿ ಪ್ರತಿಯೊಂದು ಸಮಸ್ಯೆನೂ ಬಂತು ನಿಮಗೆ. ಸಾಲ ಬಾಧೆ ಇರ್ಬೋದು, ದುಡ್ಡು ಕೈಗೆ ಸಿಗದೆ ಇರ್ಬೋದು, ಮನೆಯಲ್ಲಿ ಮಕ್ಕಳಿಂದ ತೊಂದರೆ ಇರ್ಬೋದು, ಅಥವಾ ಗಂಡನಿಂದ ತೊಂದರೆ ಇರ್ಬೋದು, ಅಥವಾ ಹೆಂಡತಿಯಿಂದ ತೊಂದರೆ, ಅದು ಯಾವ ರೀತಿ ಸಮಸ್ಯೆನೇ ಆಗಲಿ, ಯಾವ ಸಮಸ್ಯೆ ಆದರೂ ಸಹಿತ ಇದನ್ನು ಮಾಡುವುದರಿಂದ ನಿಮಗೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ. ನಾನು ತುಂಬ ಇದು ಮಾಡೋದಿಲ್ಲ. ಯಾವ ವಸ್ತುಗಳು ಬೇಕು ಅಂತ ಹೇಳ್ತೀನಿ. ಆ ವಸ್ತುಗಳನ್ನು ಕೆಲವೊಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಹಾಗಾಗಿ ಅದನ್ನು ತಂದುಕೊಳ್ಳಿ. 1-2 ಸಾಮಾನು ನೀವು ಗ್ರಂಥಿಗೆ ಅಂಗಡಿಯಲ್ಲೇ ತರಬೇಕು. ಅದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು ಯಾವುದು ಅಂದರೆ ಅಂಕೋಲೆ ಕಡ್ಡಿ ಅಂತ ಕೊಡ್ತಾರೆ. ಪ್ರತಿಯೊಂದು ತಂತ್ರಕ್ಕೆ ಅದನ್ನು ಉಪಯೋಗಿಸ್ತಾರೆ. ಆ ಅಂಕೋಲೆ ಕಡ್ಡಿಯನ್ನು ತಂದು ಅದು ಒಂದು ಗೇಣು ಕೊಡ್ತಾರೆ. ಒಂದು ಗೇಣಿಗೆ ನಮ್ಮ ಕಡೆಯಲ್ಲೆಲ್ಲ 100 ರೂಪಾಯಿ ಇದೆ. ನಿಮ್ಮ ಕಡೆಯಲ್ಲೆಲ್ಲ ಎಷ್ಟಿದೆ ಗೊತ್ತಿಲ್ಲ. ಬೆಂಗಳೂರಲ್ಲೆಲ್ಲ ತುಂಬ ಕಡಿಮೆ ಇದೆಯಂತೆ. ಹಾಗಾಗಿ ಆ ಒಂದು ವಸ್ತು ಅಂಕೋಲೆ ಕಡ್ಡಿಯನ್ನು ತಂದ ಮೇಲೆ ಆಮೇಲೆ ನೀವು ತರಬೇಕಾಗಿದ್ದು, ಅದೇ ಗ್ರಂಥಿಗೆ ಅಂಗಡಿಯಲ್ಲೇ ತರಬೇಕಾಗಿದ್ದು, ಒಂದು 100 ಗ್ರಾಮು ಕರಿ ಎಳ್ಳಲ್ಲ, ಕರಿ ಜೀರಿಗೆಯನ್ನು ತೊಗೊಂಡು ಬನ್ನಿ. ಆಮೇಲೆ ಸ್ವಲ್ಪ ತುಪ್ಪ ಬೇಕೇ ಬೇಕು. ಇದಕ್ಕೆ ಸ್ವಲ್ಪ ತುಪ್ಪನ ತಗೊಳ್ಳಿ. ಬಹುಶಃ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ತುಪ್ಪ ಇರುತ್ತೆ. ಆಗ ತುಪ್ಪ ಇಲ್ಲ ಅಂದರೆ ಸ್ವಲ್ಪ ತುಪ್ಪನ ತಂದುಕೊಳ್ಳಿ. ಆಮೇಲೆ ಅರಿಶಿನ, ಕುಂಕುಮ, ಕೇಸರಿ ಇಲ್ಲ ಅಂದರೆ ಕೇಸರಿಯನ್ನು ನೀವು ಜಾಸ್ತಿ ಹಾಕಬೇಕಂತೇನಿಲ್ಲ. ಒಂದು 25 ರೂಪಾಯಿ ಕೇಸರಿ ತೊಗೊಂಡ್ರೂ ಸಾಕು. ಒಂದು 25 ರೂಪಾಯಿ ಕೇಸರಿ. ಆಮೇಲೆ ಅರಿಶಿನ, ಕುಂಕುಮ, ಹುತ್ತದ ಮಣ್ಣನ್ನು ತಂದ್ಕೋಬೇಕು. ನೀವು ಎಲ್ಲವನ್ನು ರೆಡಿ ಮಾಡಿದ ಮೇಲೆ ನೀವು ಆ ಕೆಲಸನ ಮಾಡಿ. ಇವತ್ತೇ ಮಾಡಬೇಕಾ, ನಾಳೆನೇ ಮಾಡಬೇಕಾ ಅಂತೇನಿಲ್ಲ. ಎಲ್ಲನ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾಡಿ, ಚೆನ್ನಾಗಿರುತ್ತೆ. ಅದಕ್ಕೆ ಆದಷ್ಟು ಬೇಗ ಮಾಡಿ. ಇದಿಷ್ಟು ವಸ್ತುಗಳನ್ನು ಮನೆಗೆ ತಂದ ಮೇಲೆ ನೀವು ಕರಿ ಜೀರಿಗೆಯನ್ನು ಸ್ವಲ್ಪ ಶುದ್ಧ ಮಾಡಿ, ಅಂಕೋಲೆ ಕಡ್ಡಿಯನ್ನು ಸ್ವಲ್ಪ ನೀರಿನಿಂದ ತೊಳೆದು ಒರೆಸ್ಬಿಟ್ಟು, ಕರಿ ಜೀರಿಗೆಯನ್ನು ಸಣ್ಣ ಪುಡಿ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿ, ಅದನ್ನು ನೀರು ಹಾಕಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ಮಿಕ್ಸಿಯಲ್ಲಿ ಪುಡಿ ಮಾಡಿದಂಥ ನೈಸಾಗಿ ಪುಡಿ ಮಾಡಿದಂಥ ಇದನ್ನು ಅಂಕೋಲೆ ಕಡ್ಡಿ, ಅದು ಹುತ್ತದ ಮಣ್ಣು, ತುಪ್ಪ, ಅರಿಶಿನ, ಕುಂಕುಮ, ಕೇಸರಿ ಇದಿಷ್ಟನ್ನು ತುಪ್ಪದಲ್ಲಿ ಕಲಸಿ ಆಮೇಲೆ ಅಂಕೋಲೆ ಕಡ್ಡಿಗೆ ಅದನ್ನು ಹಚ್ಚಿ. ಹೇಗೆ ಹಚ್ಚಬೇಕು? ಹೇಗೆ ಹಚ್ಚಬೇಕು ಅಂದರೆ ಅಂಕೋಲೆ ಕಡ್ಡಿ ಕಾಣಬಾರ್ದು. ಆ ರೀತಿ ಮಾಡಿ ನೀವು ಹಚ್ಚಬೇಕು. ಯಾಕಂದರೆ ಇದರಲ್ಲಿ ಹುತ್ತದ ಮಣ್ಣಿದೆ, ಕರಿ ಜೀರಿಗೆ ಇದೆ, ಅರಿಶಿನ, ಕುಂಕುಮ, ಕೇಸರಿ ಇದೆ. ಇದಿಷ್ಟನ್ನು ಹಚ್ಚುವಾಗ ನಿಮಗೆ ಈಗ ಬಂದಿರುವಂಥ ದೊಡ್ಡ ಸಮಸ್ಯೆ ಯಾವುದಿದೆ, ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಯಾವ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಹೇಳ್ತಾ ನೀವು ಹಚ್ಚಬೇಕು. ಹೇಗೆ ಬೇಕಾದರೆ ಹೇಳ್ಕೊಳ್ಳಿ. ಒಟ್ಟಾರೆ ಪೂರ್ತಿ ಹಚ್ಚಿ ಆಮೇಲೆ ಅದನ್ನು ದೇವರ ಕೋಣೆಯಲ್ಲಿ ಇಡಿ. ದೇವರ ಕೋಣೆಯಲ್ಲಿ ಕೆಲವರಿಗೆ ಅನ್ನಿಸ್ಬೋದು ಏನಂದರೆ, ಅದು ಇಟ್ಟರೆ ಕೆಳಗಡೆ ಟೈಲ್ಸ್ ಎಲ್ಲ ಮಣ್ಣಾಗಿಬಿಡುತ್ತೆ ಅಂತ. ನಿಮ್ಗೆ ಹಾಗೇನಾದರೂ ಕಂಡ್ರೆ ಕೆಳಗಡೆ ಅದನ್ನು ಸ್ವಲ್ಪ ಪೇಪರ್ ಅಥವಾ ಏನಾದರೂ ಇಡಿ. ಅದು ಪೇಪರ್ ಸುತ್ತಬೇಡಿ, ದಯವಿಟ್ಟು ಪೇಪರ್ ಸುತ್ತಬೇಡಿ. ಆದರೆ ಪೇಪರನ್ನು ಇಟ್ಬಿಟ್ಟು ಹಾಗೆ ಬಿಡಿ. ನೀವೇನು ಮತ್ತು ಮಾಡಬೇಕಾಗಿದ್ದಿಲ್ಲ, ಹಾಗೆ ಬಿಟ್ಟುಬಿಡಿ. ನಿಮಗೇನಾದರೂ ಮತ್ತು ಮನಸ್ಸಿದ್ರೆ ದೇವ್ರ ಪೂಜೆ ಮಾಡುವಾಗ ಊದುಬತ್ತಿಯನ್ನು ದೇವರಿಗೆ ಬೆಳಗಬಹುದು, ಅದೇನು ತೊಂದರೆ ಇಲ್ಲ. ಆದರೆ
ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೆಲ್ಲೋ ಇಡಬೇಡಿ. ನೋಡಿ ನೀವು ನಿಮ್ಮ ಸಮಸ್ಯೆ ಹೇಗೆ ಅದು ಕಡಿಮೆ ಮಾಡುತ್ತೆ. ಆ ಕಡ್ಡಿಗೆ ಎಷ್ಟು ಶಕ್ತಿ ಇದೆ, ಆ ಕಡ್ಡಿ ಜೊತೆಗಿರುವಂಥ ಏನು ಇಷ್ಟು ವಸ್ತುಗಳನ್ನು ಹಾಕಿದ್ದೀವಲ್ಲ ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸುತ್ತೆ. ಖಂಡಿತವಾಗಿ ಮಾಡಿ. ಇದನ್ನು ಏನೋ ವಿಡಿಯೋ ಮಾಡಿದ್ದಾರೆ ಬಿಟ್ಟುಬಿಡೋಣ ಅಂತ ಬಿಡಬೇಡಿ, ದಯವಿಟ್ಟು ಮಾಡಿ. ನಾನು ಪ್ರತಿಯೊಂದನ್ನು ಸಣ್ಣ ಸಣ್ಣ ವಿಡಿಯೋಗಳನ್ನೇ ಮಾಡಿದ್ದೀನಿ. ಮೊನ್ನೆ ನಾನು ಹೇಳಿದ್ದೀನಿ, ಅರಿಶಿನ ಹಾಲಿನ ಜೊತೆ ಹಳದಿಯನ್ನು ಹಾಕಿ ಪ್ರತಿ ಶುಕ್ರವಾರ ತುಳಸಿ ಕಟ್ಟೆಗೆ ಹಾಕಿ ಅಂತ. ಪ್ರತಿ ಶುಕ್ರವಾರ ಸ್ನಾನ ಮಾಡಿದ ತಕ್ಷಣ ಬೆಳಿಗ್ಗೆ ಹಾಕಿದ್ದು ತುಂಬ ಒಳ್ಳೆಯದು. ಬೆಳಿಗ್ಗೆ ಹಾಕಿಲ್ಲ ಅಂತಾದರೆ ಸಂಜೆ ಆದರೂ ಹಾಕಿ. ಉಪಯೋಗಿಸಿದ ಹಾಲು ಹಾಕಬೇಡಿ, ಅದಕ್ಕೆ ಬೇರೆ ಪ್ಯಾಕೆಟನ್ನು ಒಡೆದುಬಿಟ್ಟು ಹಾಕಿ. ಅಂದರೆ ಆಕಳ ಹಾಲು ಸಿಗದೇ ಇದ್ದರೆ ಪ್ಯಾಕೆಟ್ ಹಾಲು ಸಿಗುತ್ತೆ ಅಂತ ಅದನ್ನೂ ಹೇಳಿದ್ದೀನಿ. ನಾನು ಸಣ್ಣ ಸಣ್ಣ ರೆಮಿಡಿಗಳನ್ನು ಹೇಳಿದ್ದೀನಿ. ದಯವಿಟ್ಟು ಈ ಅಂಕೋಲೆ ಕಡ್ಡಿಯ ರೆಮಿಡಿಯನ್ನು ಮಾಡಿ, ಪ್ಲೀಸ್ ಮಾಡಿ, ಎಲ್ಲರೂ ಮಾಡಿ. ಯಾರ್ಯಾರು ಕೇಳ್ತಾ ಇದ್ದೀರಿ ಇದನ್ನು ಪ್ರತಿಯೊಬ್ಬರು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ, ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಂತೂ ಖಂಡಿತ ಹೌದು. ಹಾಗೆ ಇದರಿಂದ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ. ರಾಯರು ಜೊತೆಗಿದ್ದು ಸದಾ ರಕ್ಷಣೆ ಮಾಡಲಿ. ರಾಯರ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.